ನಮಸ್ತೆ ಫ್ರೆಂಡ್ಸ್, SLU ಜಾಬ್ ಚಾನಲ್ಗೆ ಸ್ವಾಗತ. ಭಾರತ್ ಹೆವಿ ಎಲೆಕ್ಟ್ರಿಕಲ್ ಲಿಮಿಟೆಡ್ನಲ್ಲಿ ನೇಮಕಾತಿ ನಡೀತಾ ಇದೆ. ಯೋಜನಾ ಇಂಜಿನಿಯರ್ಗಳು ಮತ್ತು ಯೋಜನಾ ಮೇಲ್ವಿಚಾರಕರ ಹುದ್ದೆಗಳು ನಡೀತಾ ಇದೆ ಅಂತ ಕೊಟ್ಟಿರ್ತಾರೆ. ಒಟ್ಟು 33 ಹುದ್ದೆಗಳು. ಅದೇ ರೀತಿ ನೇಮಕಾತಿ ವಿಧ ಗುತ್ತಿಗೆ ಆಧಾರದ ನೇಮಕಾತಿ ಆಗಿರುತ್ತದೆ. ಇದು 2 ವರ್ಷದ ಅವಧಿಗೆ ಅಂತೇಳಿ ಕೊಟ್ಟಿದ್ದಾರೆ. ಅದೇ ರೀತಿ ಹುದ್ದೆಗಳ ವಿವರ: ಯೋಜನೆ ಇಂಜಿನಿಯರ್ 10 ಬಾಹ್ಯ ಸೇವೆಗಳು, 7 ಉತ್ಪಾದನಾ ಘಟಕ, ಒಟ್ಟು 17 ಹುದ್ದೆಗಳು ಅಂತ ಕೊಟ್ಟಿದ್ದಾರೆ. ಅದೇ ರೀತಿ ಯೋಜನೆ ಮೇಲ್ವಿಚಾರಕ 10 ಬಾಹ್ಯ ಸೇವೆಗಳು, 6 ಉತ್ಪಾದನಾ ಘಟಕ ಹುದ್ದೆಗಳು ಅಂತೇಳಿ ಕೊಟ್ಟಿದ್ದಾರೆ. ಒಟ್ಟು 33 ಹುದ್ದೆಗಳು ಖಾಲಿದ್ದು. ಅದೇ ರೀತಿ ಇದು ತಾತ್ಕಾಲಿಕವಾಗಿದ್ದು ಹುದ್ದೆಗಳ ಸಂಖ್ಯೆಯು ಹೆಚ್ಚು ಕಮ್ಮಿ ಆಗಬಹುದು ಅಂತೇಳಿ ಕೊಟ್ಟಿರುತ್ತಾರೆ. ಅದೇ ರೀತಿ ಶೈಕ್ಷಣಿಕ ವಿದ್ಯಾರ್ಹತೆ ಎಲೆಕ್ಟ್ರಿಕಲ್ ಎಲೆಕ್ಟ್ರಾನಿಕ್ಸ್ ಇನ್ಸ್ಟ್ರೂಮೆಂಟ್ ಇಂಜಿನಿಯರಿಂಗ್ ಪದವಿ ಪಡೆದವರು, ಅದರ ಜೊತೆಗೆ 1 ವರ್ಷ ಸಂಬಂಧಿಸಿದ ಕೆಲಸದ ಅನುಭವ ಹೊಂದಿದವರು ಅರ್ಜಿ ಸಲ್ಲಿಸಬಹುದಾಗಿರುತ್ತದೆ. ಅದೇ ರೀತಿ ವೇತನ ನೋಡೋಣ ಬನ್ನಿ. ಯೋಜನಾ ಇಂಜಿನಿಯರ್ 1 ವರ್ಷದ ಅವಧಿಗೆ 84,000 ರೂಪಾಯಿಗಳು ಕೊಡಲಾಗುವುದೆಂದು ಕೊಟ್ಟಿದ್ದಾರೆ. ಅದೇ ರೀತಿ 2ನೇ ವರ್ಷದ ಅವಧಿಗೆ 88,000 ರೂಪಾಯಿಗಳು ನೀಡಲಾಗುವುದೆಂದು ಕೊಟ್ಟಿರುತ್ತಾರೆ. ಅದೇ ರೀತಿ ಸ್ವಯಂ ಮತ್ತು ಕುಟುಂಬಕ್ಕೆ 5 ಲಕ್ಷ ಮೆಡಿಕಲ್ ಕ್ಲೈಮ್ ನೀಡಲಾಗುವುದು. ಅದೇ ರೀತಿ ಯೋಜನೆ ಮೇಲ್ವಿಚಾರಕ 1 ವರ್ಷದ ಅವಧಿಗೆ 45,000 ರೂಪಾಯಿಗಳು. ಅದೇ ರೀತಿ 2ನೇ ವರ್ಷದ ಅವಧಿಗೆ 48,000 ರೂಪಾಯಿಗಳು. ಅದೇ ರೀತಿ ಸ್ವಯಂ ಮತ್ತು ಕುಟುಂಬಕ್ಕೆ 5 ಲಕ್ಷ ಮೆಡಿಕಲ್ ಕ್ಲೈಮ್ ನೀಡಲಾಗುವುದೆಂದು ಕೊಟ್ಟಿದ್ದಾರೆ. ಅದೇ ರೀತಿ ವಯೋಮಿತಿ 1/1/2025ಕ್ಕೆ ಕನಿಷ್ಠ 32 ವರ್ಷ ಪೂರೈಸಿದವರು ಮತ್ತು ವಯೋಮಿತಿ ಸಡಿಲಿಕೆ ನೀಡಲಾಗುವುದು ಎಂದು ಕೊಟ್ಟಿದ್ದಾರೆ. ನಾವು ಅರ್ಜಿ ಶುಲ್ಕ ನೋಡೋಣ. ಸಾಮಾನ್ಯ ವರ್ಗ, OBC ಮತ್ತು EWS ಅಭ್ಯರ್ಥಿಗಳಿಗೆ 200 ರೂಪಾಯಿಗಳು ಅಂತ ಕೊಟ್ಟಿದ್ದಾರೆ. ಅದೇ ರೀತಿ SC ST ಅಭ್ಯರ್ಥಿಗಳು ಮತ್ತು ಅಂಗವಿಕಲ ಅಭ್ಯರ್ಥಿಗಳಿಗೆ ಶುಲ್ಕದಿಂದ ವಿನಾಯಿತಿ ನೀಡಲಾಗಿರುತ್ತದೆ. ಅದೇ ರೀತಿ ಆಯ್ಕೆ ಪ್ರಕ್ರಿಯೆ: ಪದವಿಯಲ್ಲಿ ಪಡೆದ ಅಂಕಗಳ ಮೇಲೆ 1:10 ಪಟ್ಟಿ ತಯಾರಿಸಿ ಆ ಪಟ್ಟಿ ಮತ್ತು ಸಂದರ್ಶನ ಮಾಡಿ ದಾಖಲಾತಿಗಳ ಪರಿಶೀಲನೆ ಮಾಡಿ ಆಯ್ಕೆ ಮಾಡಿಕೊಡಲಾಗುವುದೆಂದು ಕೊಟ್ಟಿದ್ದಾರೆ. ಅದೇ ರೀತಿ ಅರ್ಜಿ ಸಲ್ಲಿಸುವ ದಿನಾಂಕಗಳು: ಅರ್ಜಿ ಸಲ್ಲಿಸುವ ಪ್ರಾರಂಭ ದಿನಾಂಕ 29 ಮಾರ್ಚ್ 2025. ಅದೇ ರೀತಿ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ 15 ಏಪ್ರಿಲ್ 2025 ಸಂಜೆ 5 ಗಂಟೆ ಒಳಗೆ ನೀವು ಪೋಸ್ಟ್ಗೆ ಅರ್ಜಿ ಸಲ್ಲಿಸಬಹುದಾಗಿರುತ್ತದೆ. ಇದು ಆಫ್ಲೈನ್ ಆಗಿರೋದರಿಂದ ನೀವು ಆದಷ್ಟು ಬೇಗ ಅರ್ಜಿ ಸಲ್ಲಿಸಬೇಕು. ಅರ್ಜಿ ಫಾರ್ಮ್ ಅಧಿಕೃತ ವೆಬ್ಸೈಟ್ಗೆ ಪ್ರವೇಶಿಸಿ ಅರ್ಜಿ ಫಾರ್ಮ್ ಡೌನ್ಲೋಡ್ ಮಾಡಿಕೊಂಡು ಅಗತ್ಯ ದಾಖಲಾತಿಗಳೊಂದಿಗೆ ಅಂಚೆ ಮೂಲಕ ಅರ್ಜಿ ಸಲ್ಲಿಸಬೇಕು. ವೆಬ್ಸೈಟ್ ನೀಡಲಾಗುತ್ತದೆ. ವೆಬ್ಸೈಟ್ ಮುಖಾಂತರ ಲಾಗಿನ್ ಮಾಡಿ ಮತ್ತು ಅರ್ಜಿ ಫಾರ್ಮ್ ಲಿಂಕ್ ಕೊಟ್ಟಿದ್ದೀನಿ. ಆ ಅರ್ಜಿ ಫಾರ್ಮ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀನಿ. ನೀವು ಡೌನ್ಲೋಡ್ ಮಾಡಿಕೊಂಡು ನಿಗದಿತ ದಿನಾಂಕದ ಒಳಗಡೆ ತಲುಪುವಂತೆ ಅರ್ಜಿ ಸಲ್ಲಿಸಬೇಕಾಗಿರುತ್ತದೆ. ವಿಶೇಷ ಸೂಚನೆ: ಅರ್ಜಿ ಸಲ್ಲಿಸುವ ಮೊದಲು ಸಂಪೂರ್ಣ ಅಧಿಸೂಚನೆಯನ್ನು ಸ್ಪಷ್ಟವಾಗಿ ಓದಿಕೊಂಡು ತಿಳಿದ ನಂತರವೇ ಅರ್ಜಿ ಸಲ್ಲಿಸಬಹುದಾಗಿರುತ್ತದೆ. ಈ ಮಾಹಿತಿ ಇಷ್ಟವಾದಲ್ಲಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಧನ್ಯವಾದಗಳು. ಥ್ಯಾಂಕ್ ಯು.